ಆಗೋವರೆಗೂ ವೇಟ್ ಮಾಡ್ಬೇಕು. 3800 ಅಂದಿದ್ದು 3126 ಅಂದಿದ್ದು. ಬಗ್ಗು ಕರೆಕ್ಟ್. ಬಗ್ಗು ಮುಖಕ್ಕೆ ಎತ್ಕೋಬೇಕು. ಫುಲ್ ಕಂಪ್ಲೀಟ್ ಮಾಡಾದ್ಮೇಲೆ ಎತ್ಕೋಬೇಕು. ಸೊ ಮುಖ ಇಲ್ಲೆಲ್ಲ ಮಾಡ್ಕೊತಾರೆ ಇಲ್ಲ ಅವನು. ಬರೀ ಮೋಸ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಗೈಸ್, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನೊಂದೇನಪ್ಪ ವಿಡಿಯೋ ಅಂತ ಅಂದ್ರೆ, ಈ ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಕ್ವಶನ್ ಫ್ರೇಮ್ ಮಾಡಿದ್ದೀನಿ. ಒಂದು 20 ಕ್ವಶನ್ಸ್ ಇದೆ ನನ್ನ ಹತ್ರ. ಸೊ ಆ 20 ಕ್ವಶನ್ ಅಲ್ಲಿ ಕ್ವಶನ್ನ ಫಸ್ಟ್ ಹೇಳ್ತೀನಿ. ಏನಂತ ಒಂದು ಕ್ವಶನ್ ನಾನು ಹೇಳ್ತೀನಿ. ಆ ಕ್ವಶನ್ಗೆ ಯಾರಿಗೆ ಆನ್ಸರ್ ಗೊತ್ತು ಅವರು ಫಸ್ಟ್, ಯಾರು ಗೊಂಬೆ ತಗೊಂತಾರೆ ಅವರು ಆನ್ಸರ್ ಹೇಳ್ಬೇಕು. ಅಕಸ್ಮಾತ್ ಎಲ್ಲಾದ್ರೂ ಅವರು ರಾಂಗ್ ಆಗಿ ಹೇಳಿದ್ರೆ, ಈ ಅಕ್ಕಿ ಇಟ್ಟಿದ್ದೀನಿ, ಇಲ್ಲಿ ಅಕ್ಕಿ ಇಟ್ಟಿದ್ದಾರ ಇಲ್ಲಿ. ಸೊ ಆ ಅಕ್ಕಿ ಹಿಟ್ಟಲ್ಲಿ ಮುಖನ ಡಿಪ್ ಮಾಡಬೇಕು. ಸೊ ಇವಾಗ ಇವಳೆಲ್ಲಾದ್ರೂ ಜಸ್ಟ್ ಗೊಂಬೆ ತಗೊಂಡ್ಬಿಟ್ಟು ಇವಳೆಲ್ಲಾದ್ರೂ ರಾಂಗ್ ಹೇಳಿದ್ರೆ ಇವಳು ಹಾಕ್ಬೇಕು. ಮತ್ತೆ ಮಿಸ್ ಆಗಿ ಹೇಳಿದ್ರೆ ಇವಳು ಕರೆಕ್ಟಾಗಿ ಆನ್ಸರ್ ಹೇಳಿದ್ರು ಅಂತಂದ್ರೆ ಇವನು ಹಾಕ್ಬೇಕು. ಸೊ ಇದು ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ಇವರಿಬ್ರು ನೋಡಿರ್ತೀರ, ಪಾನಿಪುರಿ ವಿಡಿಯೋದಲ್ಲಿ ಇವರಿಬ್ರು ಜೊತೆನೆ ಮಾಡಿದ್ದೆ. ಸೊ ಈ ವಿಡಿಯೋ ಕೂಡ ನಾನು ಇವರಿಬ್ರು ಜೊತೆನೆ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಏನಾದ್ರೂ ಹೇಳಕ್ಕಿದ್ಯಾ? ನನ್ನ ಫುಲ್ ನೇಮ್ ಏನು? ಗಂಗಾಧರ್. ಸೊ ಕರೆಕ್ಟ್ ಆನ್ಸರ್ ಹೇಳಿದಾಳೆ. ಸೊ ಇವರು ತಗೊಂಡೇ ಇರೋ ಕಾರಣ ಮುಖಕ್ಕೆ ಅಕ್ಕಿ ಹಿಟ್ಟು ಮೆತ್ಕೋಬೇಕು. ಒಬ್ಬಕು ಸೆಕೆಂಡ್ ಕ್ವಶನ್, ನನ್ನ ಕಂಪನಿ ಹೆಸರೇನು? ನನ್ನ ಕರೆಕ್ಟ್. ನಾನು ನೀವು ಡಿಪ್ ಮಾಡ್ಕೊ, ಸರಿ ಮಾಡ್ಕೊ. ಥರ್ಡ್ ಕ್ವಶನ್, ನನ್ನ ಫುಲ್ ನಾನು ಹೇಳೋವರೆಗೂ ವೇಟ್ ಮಾಡ್ಬೇಕು. ಇನ್ನ ನನ್ನ ಥರ್ಡ್ ಕ್ವಶನ್ ಬಂದು, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಎಷ್ಟು? 126 ಸಮಥಿಂಗ್, 126 123. ಸೊ ಗೈಸ್, ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕರೆಕ್ಟಾಗಿ ಹೇಳ್ತೀನಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಗೆಸ್ ಮಾಡಿ ಗೈಸ್. ಅವಳು ಆಕ್ಚುಲಿ ರಾಂಗ್ ಹೇಳಿದಾಳೆ, ಸ್ವಲ್ಪ ವೇರಿಯೇಷನ್ ಇದೆ ಅಷ್ಟೇ. ನೀನ್ ಗೆಸ್ ಮಾಡ್ತೀಯಾ? ಅವನಿಗೆ ಒಂದು ಚಾನ್ಸ್ ಕೊಡೋಣ. ಅವ್ನು ಕರೆಕ್ಟಾಗಿ ಹೇಳಿದ್ರೆ ಇಲ್ಲ, ಇಲ್ಲ ಅಂದ್ರೆ ನೋಡ, ಒಂದು ಅಪ್ರಾಕ್ಸ್ ಅಂದ್ರೆ ಇಷ್ಟರಿಂದ ಇಷ್ಟು ಅಂತ ನೋಡೋಣ. ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. 3168. ಸೊ ಗೈಸ್ ಬಂದು ನಂದು 3136 ಫಾಲೋವರ್ಸ್ ಇದ್ದಾರೆ. ಸೊ ಆ ಒಂದು ಕೌಂಟಿಗೆ ಹತ್ರದಲ್ಲಿ ಹೇಳಿರೋದು ಇವಳು. ಸೊ ಹಾಗಾಗಿ ಇವರು ಡಿಪ್ ಮಾಡ್ತಾ ಇದ್ದಾರೆ. 3800 ಅಂದಿದ್ದು 3126 ಅಂದಿದ್ದು. ಬಗ್ಗು ಕೂತು ಇರ್ಲಿ, ಒರ್ಸ್ಕೊಂಡ್ಬಿಡು ಬಿಡು. ಕ್ವಶನ್ ಬಂದು ನನ್ನ ಫೋರ್ತ್ ಕ್ವಶನ್. ನನ್ನ ಫೋರ್ತ್ ಕ್ವಶನ್, ನಂಗೆ ನಾನ್ ವೆಜ್ ಅಲ್ಲಿ ಯಾವ ಊಟ ಇಷ್ಟ? ಬಿರಿಯಾನಿ. ಕೂತು ಇಲ್ಲ. ನನ್ನ ಫೇವ್ರೆಟ್ ಕಲರ್ ಯಾವುದು? ವೈಟ್. ನೋ. ಗೆಸ್ ಮಾಡ್ತೆ? ಎಸ್, ಕರೆಕ್ಟ್. ನೀನೇ ತಗೊಂಡು ನೀನೇ ಹಾಕೋದು ಅಕ್ಕಿ ಹಿಟ್ಟಲ್ಲಿ. ಸೊ ರಾಂಗ್ ಹೇಳಿದಾರೆ. ಮುಖಕ್ಕೆ ಆಗ್ತಿಲ್ಲ, ಇನ್ನೊಂದ್ಸಲ ಮುಖಕ್ಕಾಯ್ತು. ಜಾಸ್ತಿ ಮಾಡಿ. ಓ, ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ? ಅವಶ್ಯಕತೆ ಇದೆಯಾ? ಅನಿವಾರ್ಯನಾ? ಬಂದು ನಾನು ಯೂಸ್ ಮಾಡ್ತಿರೋ, ನಾನು ಫುಲ್ ಕಂಪ್ಲೀಟ್ ಮಾಡಿ, ಒಂದು ರೂಲ್ಸ್ ಏನಂದ್ರೆ ನನ್ನ ಕ್ವಶನ್ ಫುಲ್ ಕಂಪ್ಲೀಟ್ ಮಾಡಾದ್ಮೇಲೆ ಮಾತ್ರ ಇವರು ಈ ಡಾಲ್ನ ಎತ್ಕೋಬೇಕು, ಅಷ್ಟರೊಳಗೆ ಎತ್ಕೊಳ್ಳಂಗಿಲ್ಲ. ಸೊ ನೆಕ್ಸ್ಟ್ ಕ್ವಶನ್, ನಾನು ಯೂಸ್ ಮಾಡ್ತಿರೋ ಮೊಬೈಲ್ ಬ್ರ್ಯಾಂಡ್ ಯಾವುದು?
ನಾನು ತಪ್ಪು ಮಾಡೋಣ ಯಾರಿಗೂ ಭಯಪಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡ್ಬೇಕು? ಹೇಳು. ವಿವೋ. ಓಕೆ. ಬಗೆ ಕೂದಲು ಮುಖ ಗೊತ್ತಿಲ್ಲ. ತಾಗಿಲ್ಲ, ಮುಖ ತಾಗಿಲ್ಲ. ಇಲ್ಲಿಗೆ ಸ್ವಲ್ಪ ಮಾಡ್ಕೊಳ್ಳಿ. ಬಿಡು ಬಿಡು ಹಂಗೆ ಸಾಕು. ಬಿಡು ಬಿಡು ಹಂಗೆ ಇರ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ನನ್ನ ಫೇವ್ರೆಟ್ ಬೈಕ್ ಯಾವುದು? ರಾಯಲ್ ಎನ್ಫೀಲ್ಡ್. ಕರೆಕ್ಟ್. ಮಗು ಮುಖಕ್ಕೆಲ್ಲ ಮಾಡಿ ಇದು ಕೆನೆಗೆ ಏಯ್ ವಯಸ್ಸಾಯ್ತು. ಅಲ್ಲ ಹೇಳು. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಫುಲ್ ಕಂಪ್ಲೀಟ್ ಮಾಡಾದ್ಮೇಲೆ ಎತ್ಕೋಬೇಕು. ಸರಿ. ಫುಲ್ ಕಂಪ್ಲೀಟ್ ಮಾಡಾದ್ಮೇಲೆ ಎತ್ಕೋಬೇಕು. ಸೊ ನನ್ಗೆ ಒಂದು ಲೈಫಲ್ಲಿ ಡ್ರೀಮ್ ಇದೆ, ಎಲ್ಲ ಹೋಗ್ಬೇಕು ಅಂತ ಡ್ರೀಮ್ ಇದೆ. ಏ ಫುಲ್ ಹೇಳಿಲ್ಲ. ನನಗೊಂದು ಫುಲ್ ಹಂಗಾರೆ ಆಗಿಲ್ಲ. ನನಗೆ ಆ, ಮತ್ತ್ question ಗೊತ್ತು. ನನಗೆ ಆನ್ಸರ್ ನನಗೂ ಗೊತ್ತಿತ್ತು. ಗೊತ್ತು. ನನಗೆ ಗೊತ್ತು. ಅದು ತಗೋಬೇಕು. ಸರಿ ಆಯ್ತು, ಇರಿ ನಾನು ಫುಲ್ ಕಂಪ್ಲೀಟ್ ಮಾಡ್ತೀನಿ. ಇವಾಗ ಯಾರು ತಗೊಂಡು ಫಸ್ಟ್ ಇಲ್ಲ 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 ಹೆಂಗ್ ಆಗ್ಯದ? ಸರಿ, ನನ್ಗೆ ಒಂದು ಡ್ರೀಮ್ ಇದೆ, ಎಲ್ಲಿಗೂ ಹೋಗ್ಬೇಕು ಅಂತ, ರಾಯಲ್ ಎನ್ಫೀಲ್ಡ್ ಅಲ್ಲಿ. ಅದು ಎಲ್ಲಿಗೆ? ನೋಡು ಅದೇ ನಾನೇ ತಗೊಂಡು ಹೋಗ್ತಿದ್ದೆ. ಇದಿಲ್ಲ ಹಾಗಾದ್ರೆ ಈ ಕ್ವಶನ್ ಬೇಡ. ಆಕ್ಚುಲಿ ಕೈ ಅವಳು ಹಾಗಾದ್ರೆ ಬಂದಿದ್ಲು. ಹಾ. ಸೊ ಈ ಕ್ವಶನ್ ಇಲ್ಲ, ಈ ಕ್ವಶನ್ ತೆಗಿತಾ ಇದ್ದೀನಿ. ನಾನು ಯೂಸ್ ಮಾಡೋ 2 ಬ್ಯಾಡ್ ವರ್ಡ್ಸ್. ಬೇವರ್ಸಿ ಆಮೇಲೆ ಮುಚ್ಕೊಂಡಿರು. ಎಸ್ ಕರೆಕ್ಟ್. ಮಗು ಮುಖ ಇಲ್ಲೆಲ್ಲ ಮಾಡ್ಕೊತಾರೆ ಇಲ್ಲ ಅವನು. ಇಷ್ಟಪಡೋ ದೇವ್ರ ಯಾವುದು? ಗಣಪತಿ. ಎಸ್ ಕರೆಕ್ಟ್. ಸ್ವಂತ ಅಣ್ಣ ಬಂದು, ನನ್ನ ವಾಲ್ಪೇಪರ್ ಅಲ್ಲಿರೋ ಫೋಟೋ. ಗಣಪತಿ. ಎರಡು ಹೇಳ್ಬೇಕು. ಎರಡಿದೆ, ಒಂದು ಲಾಕ್ ಸ್ಕ್ರೀನ್, ಇನ್ನೊಂದು ಲಾಕ್ ಓಪನ್ ಗಣಪತಿ ಮತ್ತೆ ಇನ್ನೊಂದು ನಿಮ್ದು. ನೋ, 2 ಗಣಪತಿ. 2 ಗಣಪತಿನ ಗೆಸ್ ಬಿ ಕರೆಕ್ಟ್. ಗಣಪತಿದೊಂದು ಹಾಕಿದೀನಿ, ಇನ್ನು ಅಲ್ಲಿ ಪೂಜೆ ಮಾಡಿ. ನೋ, ಗೆಸ್ ಮಾಡ್ತೀಯಾ? ಇನ್ನೊಂದು ನಂದೇ ಅನ್ಸುತ್ತೆ. ನೋ, ಏನಾದ್ರು ಹಂಗೆ ನಾರ್ಮಲ್ ಆಗಿ ಏನಾದ್ರು ನಾರ್ಮಲ್ ಆಗಿ ಏನಂತ ಹೇಳು. ಅಂದ್ರೆ ಫೋನಲ್ಲೇ ಬರೋ ಇಲ್ಲ ಇಲ್ಲ, ನಾನೇ ಎಡಿಟ್ ಮಾಡ್ಬಿಟ್ಟಿರೋದು. ಏನಾದ್ರು ಒಂದು ಕ್ಯಾಪ್ಷನ್ ಏನಾದ್ರು ಲ್ಯಾಗ್ ಅಂತ ಅನ್ಸುತ್ತೆ. ನೋ ಗೈಸ್, ರಾಂಗ್. ಈ ಕ್ವಶನ್ ಅಲ್ಲಿ ಇಬ್ರಿಗೂ ಪನಿಷ್ಮೆಂಟ್ ಇರಲ್ಲ. ಸೊ ಇಬ್ರಿಗೂ ಪನಿಷ್ಮೆಂಟ್ ಇದೆ, ಇಬ್ರು ಕರೆಕ್ಟ್ ಆಗಿ ಹೇಳಲಿಲ್ಲ. ಒಬ್ರಿಗೆ ಹೆಚ್ಚು. ಏನ್ ಹೇಳಿ? ಒಂದು ಕ್ವಶನ್, ಒಂದು ನಾನು ಮುಂದಿಟ್ಟಿದ್ದೀನಿ ಚಂದ್ರದ್ದು, ಮೇಲ್ಗಡೆ ಒಂದ್ ಚಂದ್ರ, ಕೆಳಗಡೆ ಒಂದ್ ಚಂದ್ರ. ಇನ್ನೊಂದು ಗಣಪತಿ. ಇಬ್ರಿಗೂ ಪನಿಷ್ಮೆಂಟ್. ಬಗ್ಗೆ ಅವ್ರಿಗೆ ಎದ್ದು ಒಬ್ರಿಗೆ ಬಗ್ಗು ಬಸ್ಕೊಂಡ್ಬಿಡಕು. ಕ್ವಶನ್ ಬಂದು, ಏಯ್ ಹಿಂದೆ ಮನೆ ಬನ್ನಿ. ನೋಡು ಓಕೆ. ನೆಕ್ಸ್ಟ್ ಕ್ವಶನ್ ಬಂದು, ನಮ್ಮ ಮನೆ ಏಯ್ ಟಿವಿ ಹಾಗೂ ಫ್ರಿಜ್ನ ಬ್ರ್ಯಾಂಡ್ ಯಾವುದು? ಹೈಯರ್. ಓಕೆ, ಕರೆಕ್ಟ್ ಆಗಿ ಹೇಳಿದಾಳೆ. ನಮ್ಮ ಮನೆಯ ಟಿವಿ ಮತ್ತೆ ಫ್ರಿಜ್ ನ ಬ್ರ್ಯಾಂಡ್ ಬಂದು ಹೈಯರ್. ಸೊ ತಂದಿರೋರು ಇವರೇ Answer ಹೇಳಿ. ಬರೀ ಅವ್ರು ಬಿಸಿನೆಸ್ ಆಗ್ತಿದೆ. ಸೊ ನೆಕ್ಸ್ಟ್, ನಾವು ಇವಾಗ ಬಿಗ್ ಬಾಸ್ ನೋಡ್ತೀವಿ ಅಲ್ವಾ? ಈ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಕಾವ್ಯ. ಕರೆಕ್ಟ್, ಗಿಲ್ಲಿ ಕಾವ್ಯ. ಮಗು ಡಿಗ್ರಿ ಕಂಪ್ಲೀಟ್ ಆಗಿರೋ ಇಯರ್ ಯಾವುದು? 4. 2024 ಕರೆಕ್ಟ್ ಆನ್ಸರ್. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿರೋ ಇಯರ್ ಬಂದು 2024 ಸೆಪ್ಟೆಂಬರ್ ಅಲ್ಲಿ ನಂದು ಡಿಗ್ರಿ ಕಂಪ್ಲೀಟ್ ಆಯಿತು. ಸಾರಿ, ನಾನು ಇವಳನ್ನ ತಗೊಂತಿದ್ದೆ. ಮಗು
ನೋಡ ಅಜ್ಜಂದ್ರು ಆಗ್ಬಿಟ್ಟಿದ್ದಾರೆ ಇಬ್ರು, ಅಜ್ಜ ಅಜ್ಜಿ. ಇದು ಬಂದು ಮೇಕಪ್ ಇಂದು ಒಂದು ಮೇಕಪ್ ಬಗ್ಗೆ. ಸೊ ಟ್ರೈ ಮಾಡೋಣ ಆನ್ಸರ್ ಹೇಳಕ್ಕೆ. ಓಕೆ, ಸೊ ಕ್ವಶನ್ ಬಂದು, ನಾನು ಲಿಪ್ಸ್ಟಿಕ್ಕು ಹಾಕ್ತೀನಿ, ಐಲೈನರು ಹಾಕ್ತೀನಿ, ಆ ಎರಡರಲ್ಲಿ ನನಗೆ ಜಾಸ್ತಿ ಇಷ್ಟ ಯಾವುದು? ಗೊತ್ತಿಲ್ಲ. ನನಗೆ ಲಿಪ್ಸ್ಟಿಕ್ ಇಷ್ಟನಾ ಐಲೈನರ್ ಇಷ್ಟನಾ? ಲಿಫ್ಟಿಕ್. ಕರೆಕ್ಟ್. ಮಗು ಮುಖಕ್ಕೆ ಮಾಡ್ಕೊ ಈ ಕಡೆ. ಆಗಿಲ್ಲ. ಇಬ್ರು ಅವ್ಳು ನೋಡ್ತಾಳೆ. ಕಾಣಿಸ್ತಿದೆ ಅಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಇದು ಲಾಸ್ಟ್ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಪರ್ಫೆಕ್ಟ್ ಅಂತ ನೀವು ಹೇಳಿದ್ರೆ ಪರ್ಫೆಕ್ಟ್ ಅಂತ ಪನಿಷ್ಮೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ನಾನು ವರ್ಕ್ ಮಾಡ್ತಿರೋದು ಸೆಜಿಲಿಟಿಲಿ, ಜಾಯಿನ್ ಆಗಿ ಎಷ್ಟು ಮಂತ್ ಆಯ್ತು? ಜಾಯಿನ್ ಆಗಿದ್ದು ಮಾರ್ನಿಂಗ್ ತಾನೇ ನಾವು ಮಾತಾಡಿದ್ವಿ. 4. ನನಗೆ ಮಾರ್ಚ್ ಆಗಿರೋ ಇದು ಬೇಡ, ಎಷ್ಟು ಮಂತ್ ಆಯ್ತು ನಾನು ಜಾಯಿನ್ ಆಗಿ? 9. ನೀನು? 9-10 ಮಂತ್ ಆಯ್ತು. ಕರೆಕ್ಟ್ ಆಗಿ ಒಂದು ಹೇಳ್ಬೇಕು, 6 ತಿಂಗಳು. ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. 6 ಅಂದ್ರೆ ಜಾಯಿನ್ ಆಗಿ ಎಷ್ಟು ಮಂತ್ ಆಯ್ತು? ನಂದು 6. 6. 9 ಮಂತ್. 9 ಮಂತ್ಸ್ ಕರೆಕ್ಟ್ ಆನ್ಸರ್. ರಾಂಗ್ ಆನ್ಸರ್. 6 ಮಂತ್ಸ್ ಅಲ್ವೇ ಇಲ್ಲ. 6 ಮಂತ್ಸ್ ಆದ್ರೆ ನಮ್ಗೆ ಯಾಕೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ? ಸೊ ಐ ಹೋಪ್ ಈ ವಿಡಿಯೋನ ನೀವೆಲ್ಲ ಎಂಜಾಯ್ ಮಾಡಿದೀರ ಅಂತ ನಾನು ಅನ್ಕೊಂತೀನಿ. ವಿನ್ನರ್ಗೆ ಏನ್ ಕೊಡ್ತೀರಾ? ವಿನ್ನರ್ಗೆ ಗಿಫ್ಟ್ ಕೊಡ್ತೀನಿ ಗೈಸ್. ಏನಾದ್ರೂ ನಾನು ಸ್ಪೆಷಲ್ ಏನಾದ್ರೂ ಕೊಡ್ತೀನಿ. ಸೊ ನಾನೇ. ಆಕ್ಚುಲಿ ಜಾಸ್ತಿ ಆನ್ಸರ್ ಮಾಡಿರೋದು ಇವಳು, ಸೊ ಹಾಗಾಗಿ ಇವಳೇ ವಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಸ್ವಂತ ಅಣ್ಣ ಒಂದು 3 ಕ್ವಶನ್ ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಹೇಳಿರ್ಬೋದು. ಖುಷಿ ಬೇಕಾ? ನೋಡ್ತಾ ಇದ್ದೀನಿ ಗೈಸ್. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗೋ.